ಪ್ರಾಬ್ಲಮ್ ಅಣ್ಣ ಏನ್ ಪ್ರಾಬ್ಲಮ್? ಅದು ಅಣ್ಣ ವೆಹಿಕಲ್ ನಂದು ಎಲ್ಲೋ ಬೋಲ್ಡ್ ವೆಹಿಕಲ್ ಅಣ್ಣ ಜೀತೋ. ಹಾ ಅದು ಗಾಡಿ ಅಣ್ಣ ಲೋನ್ ಕಟ್ಟಿರ್ಲಿಲ್ಲ 3 ತಿಂಗಳು. ಹಾ ಕನಕಪುರ ಮೇನ್ ರೋಡ್ ಅಲ್ಲಿ ಗಾಡಿನ ಸೀಸ್ ಮಾಡ್ತಾರೆ ಅಣ್ಣ. ಹಾ ಗಾಡಿ ಸೀಸ್ ಮಾಡೋನ್ ಏನ್ ಹೇಳ್ತಾನೆ, 2 ತಿಂಗಳು ಟೈಮ್ ಇರುತ್ತೆಪ್ಪ ನೀನ್ ಲೋನ್ ಕಟ್ಟಿ ಬಿಡಿಸ್ಕೊ ಅಂತ ಹೇಳ್ತಾನೆ ಅಣ್ಣ. ಹಾ ಹೇಳಾದ್ಮೇಲೆ ಅಣ್ಣ ಏಕ್ ಗಾಡಿ ಏನ್ ಮಾಡ್ತಾರೆ, ಸೀಸಿಂಗ್ ಅವ್ನ್ ಎತ್ಕೊಂಡು ಹೋಗ್ತಾನೆ. ನಾನು 2 ತಿಂಗಳಾದ್ಮೇಲೆ ಬಿಡಿಸ್ಕೊಳ್ಳೋ ಟೈಮ್ ಕೊಟ್ಟಿದಾರ, 1 ತಿಂಗಳೊಳಗಡೆ ಅಮೌಂಟ್ ರೆಡಿ ಮಾಡ್ಕೊಂಡು ತಗೊಂಡ್ ಬರ್ತೀನಿ ಅಣ್ಣ. ಹಾ ಅವನು ಸೀಸ್ ಮಾಡ್ಬೇಕಾದ್ರೆ ಅಣ್ಣ ನನ್ಗೆ ಒಬ್ರು ಮ್ಯಾನೇಜರ್ ಇವ್ರ ಹತ್ರ ಮಾತಾಡ್ಕೊಳಪ್ಪ ಅಂತ ನಂಬರ್ ಕೊಟ್ಟಿದ್ದ ಅಣ್ಣ. ಅವ್ರಿಗೆ ಫೋನ್ ಮಾಡಿದಕ್ಕೂ ಅವ್ರು ಹೇಳಿದ್ರು 2 ತಿಂಗಳು ಟೈಮ್ ಇರುತ್ತೆ ಬಿಡಿಸ್ಕೋಬೇಕು ಅಪ್ಪ ನೀನು ಅಂತ ಹೇಳಿದ್ರು ಅಣ್ಣ. ಆ ಗ್ಯಾಪ್ ಅಲ್ಲಿ ದುಡ್ಡನ್ನ ಅಡ್ಜಸ್ಟ್ ಮಾಡೋ ವರ್ಷೊಳಗಡೆ ಅಣ್ಣ ಗಾಡಿನ 13 ಅಂದ್ರೆ ಜನವರಿ 13ನೇ ತಾರೀಕು ಸೀಸ್ ಮಾಡಿರೋದು ಅಣ್ಣ. ಜನವರಿ 22ನೇ ತಾರೀಕಿಗೆ ಒಬ್ರು ಡೀಲರ್ ಹತ್ರ ಅಂದ್ರೆ ಸೆಕೆಂಡ್ಸ್ ಡೀಲರ್ ಇರ್ತಾರಲ್ಲ ಅಣ್ಣ ಗಾಡಿ ವೆಹಿಕಲ್, ಅವನು ಫೋನ್ ಮಾಡ್ತಾರಣ್ಣ ನನ್ಗೆ. ಫೋನ್ ಮಾಡ್ಬಿಟ್ಟು, ನೋಡಿ ರಕ್ಷಿತ್ ಅವ್ರೆ ನಿಮ್ ಗಾಡಿ ಇಲ್ಲಿದೆ, ನಿಮಗ್ ಬೇಕು ಅಂದ್ರೆ ನಮ್ಮ ಹತ್ರ ಬನ್ನಿ ನಾನು ಗಾಡಿ ಕೊಡಿಸ್ತೀನಿ, ನಿಮ್ ಗಾಡಿಗೆ ಏನು ತೊಂದ್ರೆ ಆಗಿಲ್ಲ ಅಂತ ಹೇಳ್ತಾರೆ. ಈಗ ನಾನ್ ಗಾಡಿ ತಗೊಂಡಣ 1 ವರ್ಷದ ಮೇಲೆ 4 ತಿಂಗಳಾಗಿದೆ ಅಣ್ಣ. 1,45,000 ದುಡ್ಡು ನಾನು EMI ಕಟ್ಟಿರೋದು ಅಣ್ಣ. ಪ್ಲಸ್ ನಾನು ಡೌನ್ ಪೇಮೆಂಟ್ ಕಟ್ಟಿದೀನಿ ಅಣ್ಣ. ಟೋಟಲ್ ಡೌನ್ ಪೇಮೆಂಟ್ ಕಟ್ಟಿದೀನಿ ಅಣ್ಣ. ಟೋಟಲ್ ಅಮೌಂಟ್ ಬಂದು 2 ಲಕ್ಷ ಚಿಲ್ಲರೆ ಅಮೌಂಟ್ ಆಗುತ್ತೆ ಅಣ್ಣ. ಈಗ ಅವ್ರು ಏನ್ ಮಾಡಿದಾರೆ ಅಣ್ಣ, ಕಂಪ್ನಿ ಮ್ಯಾನೇಜರ್ ಅಂದ್ರೆ ಲೋನ್ ಕೊಡ್ಸಿರೋ ಮ್ಯಾನೇಜರ್ ಮತ್ತೆ ಅವರು ಸೇರ್ಬಿಟ್ಟು ಗಾಡಿನ ಮಾರಿದೀನಿ. ಅದ್ 2 ಲಕ್ಷ ದುಡ್ಡಿಗೆ ನಾನು ಏನ್ ಮಾಡ್ಲಿ ಅಣ್ಣ, ಗಾಡಿನ ಇಲ್ವಲ್ಲ ಇದು ಇಲ್ವಲ್ಲ ಅಂದ್ರೆ ಅದನ್ನ ನಿನ್ ಶೋರೂಮ್ ಅಲ್ಲಿ ಕೇಳ್ಕ ಅಂತ ಹೇಳ್ತಾರೆ. ಶೋರೂಮ್ ಅವರು ನನ್ಗೆ ಯಾವ್ದು ಇನ್ಫಾರ್ಮ್ ಮಾಡಿಲ್ಲ ಅಣ್ಣ, ಫೋನು ಮಾಡಿಲ್ಲ ಏನು ಮಾಡಿಲ್ಲ ಅಣ್ಣ. ಈಗ ಕೇಳಿದ್ರೆ ಅಣ್ಣ ಮೇಲ್ ಮಾಡಿದೀನಿ, ಇನ್ನೊಂದ್ ಮಾಡಿದಾರೆ ನೋಡಿ ಅಂತ ಒಂದೊಂದು ನೋಟಿಸ್ ಕೊಟ್ಟಿಲ್ಲ ಅಣ್ಣ ನನ್ಗೆ, ನಮ್ಮ ಮನೆಗೂ ನೋಟಿಸ್ ಬಂದಿಲ್ಲ. ಈಗ ಇದಕ್ಕೆ ಏನ್ ಮಾಡ್ಬೋದು ಅಂತ ಕೇಳಬಹುದು ಅಂತ ಕೇಳೋದಕ್ಕೆ ಅಣ್ಣ. ರಕ್ಷಿತ್ ಅಲ್ಲ? ಹಾ ರಕ್ಷಿತ್ ಅಂತ ಅಣ್ಣ, ಹಾಸನ್ ನಮ್ದು. ಫೋನ್ ಮಾಡ್ತಾರದ? ಹಾ ನಾನ್ ಬೆಂಗಳೂರಲ್ಲೇ ಇದ್ದಿದ್ದು ಅಣ್ಣ. ಈಗ ಆಯ್ತು, ನೀವು ನನ್ ಸೋಶಿಯಲ್ ಮೀಡಿಯಾ ಫಾಲೋವರ್ ನೋಡ್ತಿರ್ತೀರಾ, ಹಂಗಾಗಿ ನನ್ನ ನಂಬರ್ ಹೌದಣ್ಣ. ಮೊದಲನೇದಾಗಿ ನಿಮ್ಗೆ ಹೇಳ್ಬಿಡ್ತೀನಿ ಬ್ರದರ್, ಅಣ್ಣ ನಾನು ಹೇಳೋದನ್ನ ನೀಟಾಗಿ ಸ್ಪಷ್ಟವಾಗಿ ತಲೆಗೆ ಹಾಕೊಳ್ಳಿ. ಇಷ್ಟೊತ್ತವರೆಗೂ ಮಾತಾಡೋವರೆಗೂ ನಾನು ಏನಕ್ಕೂ ಮಾತಾಡ್ದಂಗ್ ಇದೀನಿ ಅಂದ್ರೆ, ನಮ್ಗೆ ಈ ವೆಹಿಕಲ್ ರಿಲೇಟೆಡ್ ಏನೇ ಸಮಸ್ಯೆ ಬಂದ್ರು ಆ ಸಮಸ್ಯೆಗಳಿಗೆ ಪರಿಹಾರಗಳು ಏನು ಅನ್ನೋದು ನಮಗ್ ತುಂಬಾ ಚೆನ್ನಾಗ್ ಗೊತ್ತು. ಹೌದೌದಣ್ಣ. ಆ ಚೆನ್ನಾಗ್ ಗೊತ್ತಿರೋದ್ರಿಂದ ನಾವೇನ್ ಮಾಡ್ತೀವಿ, ನೀವ್ ಏನಾದ್ರು ಹೇಳ್ಬೇಕಾದ್ರೆ ನಾವೇ ಮುಂಚಿತವಾಗಿ ಹೇಳ್ಬಿಡ್ಬೋದು. ಹೌದೌದೌದು. ಆದ್ರೆ ಇವ್ನ ಏನಪ್ಪ ಇವನು ನಾವ್ ಹೇಳೋದಕ್ಕೆ ಬಿಟ್ಟಿಲ್ಲ, ಇವ್ನು ಹೇಳ್ಬಿಡ್ತಾನೆ ಅಂತ ಹೇಳಿ ತಿಳ್ಕೊಂತಾನೆ ಅಂದ್ಬಿಟ್ಟು ಫಸ್ಟ್ ನೀವ್ ಹೇಳೋದಕ್ಕೆಲ್ಲ ಹೋಗ್ ಉಟ್ಕೊಂತೀವಿ, ಆಮೇಲೆ ಕೌಂಟರ್ ಕೊಡ್ಬೇಕು ಅಲ್ವಾ. ಹಂಗಾಗಿ ನೀವು ಮಾತಾಡ್ರಪ್ಪ ಅಂತ ಹೇಳ್ತೀನಿ. ಈಗ ಬ್ರದರ್ ನೀಟಾಗಿ ಹೇಳ್ತೀನಿ ತಿಳ್ಕೊಳ್ಳಿ. ನಾನು ಯಾಕೆ ಅಂದ್ರೆ ಇವಾಗ ನಿಮ್ ಹತ್ರ ಮಾತಾಡ್ತಿರೋದ್ನ ನಾನು FB ಗೆ ಅಪ್ಲೋಡ್ ಮಾಡಿಸ್ತೀನಿ. ಯಾಕೆ ಅಂದ್ರೆ ತುಂಬಾ ಜನ ಡ್ರೈವರ್ಸ್ ನೋಡ್ ಬ್ರದರ್, ಅದು ನೀವು ಬೆಂಗಳೂರಲ್ಲೇ ಇರ್ಲಿ, ಹಾಸನದಲ್ಲೇ ಇರ್ಲಿ, ಕರ್ನಾಟಕದ ಯಾವ ಮೂಲೆಲ್ಲಾರು ಇರ್ರಿ, ಮೊದಲನೇದಾಗಿ ಡ್ರೈವರ್ಸ್ ಗಳು, ಓನರ್ ಕಮ್ ಡ್ರೈವರ್ಸ್ ಗಳು ಅಂತ ನೀವೇನ್ ಇದೀರಲ್ಲ, ಫಸ್ಟ್ ನೀವು ಯಾವ್ದಾದ್ರು ಒಂದು ಡ್ರೈವರ್ ಸಂಘಟನೆಗಳಲ್ಲಿ ಸದಸ್ಯರಾಗಿ ಸಂಘಟನೆ ಗ್ರೂಪ್ ಅಲ್ಲಿ ಇರ್ಬೇಕು. ಯಾಕೆ ಸಂಘಟನೆ ಗ್ರೂಪ್ ಅಲ್ಲಿ ಇರ್ಬೇಕು ಅಂತ ಹೇಳ್ತೀನಿ ಅಂದ್ರೆ, ಹೇಳ್ತೀನಿ, ನಾನು ಮಾತಾಡೋವರೆಗೂ ನೀವು ಮಾತಾಡ್ಬೇಡಿ. ಸರಿ ಅಣ್ಣ, ಆಯ್ತು. ಸಂಘಟನೆ ಗ್ರೂಪ್ ಅಲ್ಲಿ ಯಾಕೆ ಇರ್ಬೇಕು ಅಂತ ಹೇಳ್ತೀವಿ ಅಂದ್ರೆ, ಹಲ್ವಾರು ರೀತಿ ಸಮಸ್ಯೆಗಳು, ಯಾಕೆ ಅಂದ್ರೆ ಒಬ್ಬ ಮನುಷ್ಯ ಅಂತ ಬಂದಾಗ ಅವನ್ಗೆ ಹಲ್ವಾರು ರೀತಿ ಸಮಸ್ಯೆಗಳು ಅವನ ಗ್ರಹಚಾರದ ಗತಿಗಳ ಮೇಲೆ ಬರ್ತದೆ. ಎಕ್ಸ್ಪೆಷಲಿ ನಮ್ದು ಡ್ರೈವಿಂಗ್ ವೃತ್ತಿ ಆಗಿರೋದ್ರಿಂದ, ನಮ್ದು ಚಾಲಕರ ಸಂಘಟನೆ ಆಗಿರೋದ್ರಿಂದ, ಆ ವೃತ್ತಿಯಲ್ಲಿ ಆಗುವಂತ ತೊಂದರೆಗಳಿಗೆ ಪರಿಹಾರ ಕೊಡ್ಬೇಕು ಅಂದ್ರೆ ನಿಮ್ದು ಡ್ರೈವರ್ದು ಮತ್ತೆ ಸಂಘಟನೆಯವ್ರದ್ದು ಲಿಂಕ್ ಚೆನ್ನಾಗಿರ್ಬೇಕು. ಆ ಚೆನ್ನಾಗಿರ್ಬೇಕು ಅಂದ್ರೆ ಏನು, ನೀವು ಸದಸ್ಯರಾದ್ರೆ ನಿಮ್ಮನ್ನ ನಾವು ಗ್ರೂಪ್ ಗಳಲ್ಲಿ ಆಡ್ ಮಾಡ್ತೀವಿ. ನಮ್ದು ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ, ಅಲ್ಲಿ ಆಡ್ ಮಾಡ್ತೀವಿ. ಅಲ್ಲಿ ಆಡ್ ಮಾಡಿದಾಗ ಏನಾಗುತ್ತೆ, ನೀವು ಹೇಳಿದ್ರಲ್ಲ ಕನಕಪುರ ರೋಡ್ ಅಲ್ಲಿ ನನ್ ಗಾಡಿ ಹಿಡಿದ್ರು ಅಂತ, ಹಿಡ್ದಿದ್ ದಿನಾನೇ ನೀವು ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಡ್ತಾ ಇದ್ರಿ, ಸೋಮಣ್ಣ ಹಿಂಗೆ ನಾನು ಹಿಂಗ್ ಬರ್ಬೇಕಾದ್ರೆ ಹಿಂಗ್ ಆಗೋಯ್ ಸೋಮಣ್ಣ ಏನ್ ಮಾಡ್ಬೇಕಾಗಿತ್ತು ಅಂತ ನೀವು ಅವತ್ ಕೇಳ್ತಿದ್ರಿ. ನೀವು ಸದಸ್ಯರಾಗಿಲ್ದೆ ಇರೋದ್ರಿಂದ, ನಿಮ್ಗೆ ಇದ್ರ ಬಗ್ಗೆ ಮಾಹಿತಿಗಳು ಗೊತ್ತಿಲ್ದೆ ಇರೋದ್ರಿಂದ ಇವತ್ತು ನೀವು ಟೋಟಲ್ ಸಫರ್ ಆಗಿದ್ದೀರಾ. ಇವತ್ತು ನಿಮ್ ಕೈಯಲ್ಲಿ ಏನು ಮಾಡ್ಕೊಳಕ್ ಆಗದೆ ಇರೋಂತ ಸ್ಥಿತಿಲಿ ನಿಂತಿದ್ದೀರಾ, ಟೋಟಲ್ ಲಾಸ್ ಆಗಿದ್ದೀರಾ. ಅದ್ ಯಾವ ತರ ಲಾಸ್ ಆಗಿದ್ದೀರಾ ಅಂತ ಹೇಳ್ಬಿಡ್ತೀನಿ, ನೀಟಾಗಿ ತಿಳ್ಕೊಳ್ಳಿ. ಮೊದಲನೇದಾಗಿ ನಿಮ್ ಗಾಡಿನ ಎಲ್ಲಿ ಸೀಸರ್ ಗಳು ಹಿಡಿದ್ರಲ್ಲ, ಹಿಡ್ದಂತ ಸಂದರ್ಭದಲ್ಲಿ RC ಮಾಲೀಕ ಯಾರಿರ್ತಾನೆ, ಆ ಗಾಡಿ ಓಡಿಸಿರ್ತಾನಲ್ಲ ಅಟ್ ಪ್ರೆಸೆಂಟ್, ಆ ಸೀಸಿಂಗ್ ಮಾಡೋ ಅಂತ ವ್ಯಕ್ತಿ ಯಾರು ಬರ್ತಾನೆ, ಫಸ್ಟ್ ಅವನ ಹತ್ರ ನೀವು ಸೀಸಿಂಗ್ ಲೆಟರ್ ಕೇಳ್ಬೇಕು. ನಾನು ಹೇಳೋದನ್ನ ಫುಲ್ ಕೇಳಿಸ್ಕೊಳ್ಳಿ. ನೀವು ಮೀರ್ ಹೋಗ್ಬಿಟ್ಟಿದೀರಾ, ನಿಮ್ದು ರೈಲ್ ಹೋಗ್ಬಿಟ್ಟಿದೆ, ನೀವು ಟಿಕೆಟ್ ತಗೊಂಡ್ ನಿಂತಿದ್ದೀರಾ ಅಷ್ಟೇ. ನಾನು ಹೇಳ್ಬಿಡ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಯಾರೇ ಒಬ್ಬ ಸೀಸರ್ ಬಂದು ನಿನ್ ಗಾಡಿ ಸೀಸಿಂಗ್ ಅಲ್ಲ ಐತಪ್ಪ ಅಂದ್ರೆ, ನೋಡೋಣ ನಿನ್ನ ಮೊಬೈಲ್ ಅಲ್ಲಿ ಇರೋ ಫೋಟೋನ ನನಗ್ ತೋರಿಸ್ಬೇಡ,
ನೀನು ಗಾಡಿನ ಎತ್ಕೊಂಡು ಅಲ್ಲಿ ಶೆಡ್ ಹತ್ರಕ್ ಬಾ, ಅಲ್ಲಿ ನಿಂಗ್ ಲೆಟರ್ ಕೊಡ್ತೀನಿ ಅಂತ ಈ ಕತೆಗಳು ಹೇಳ್ಬೇಡ. ನನ್ ಗಾಡಿ ಈಗ ಆನ್ ಸ್ಪಾಟ್ ಹಿಡ್ದಿದ್ಯಾ, ನನ್ಗೆ ಸೀಸಿಂಗ್ ಲೆಟರ್ ಕೊಡು, ಕೈಯಲ್ಲಿ ಹಾರ್ಡ್ ಕಾಪಿ ಕೊಡು, ಹಾರ್ಡ್ ಕಾಪಿ ಬೇಕು ನನ್ಗೆ ಅಂತ ಕೇಳ್ಬೇಕು. ಇದನ್ನ ಓನರ್ ಕಮ್ ಡ್ರೈವರ್ಸ್ ಗಳು ಯಾರೂ ಕೂಡ ಮಾಡಲ್ಲ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಅವ್ನು ಸೀಸ್ ಮಾಡಕ್ ಬಂದಿರ್ತಾನಲ್ಲ ವ್ಯಕ್ತಿ, ಅವನು ಇನ್ವೈಟ್ರಿ ಲೆಟರ್ ಬರಿಬೇಕು. ಇನ್ವೈಟ್ರಿ ಲೆಟರ್ ಅಂದ್ರೆ ಗಾಡಿನ ಸೀಸ್ ಮಾಡುವಂತ ಸಂದರ್ಭದಲ್ಲಿ ಗಾಡಿಯಲ್ಲಿ ಏನೆಲ್ಲ ವಸ್ತುಗಳಿತ್ತು, ಗಾಡಿ ಏನ್ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳಿ ಆ ಇನ್ವೈಟರ್ ಲೆಟರ್ ಅಲ್ಲಿ ಬರಿಬೇಕು. ಆ ಇನ್ವೈಟ್ರಿ ಲೆಟರ್ ಅಲ್ಲಿ ಬರ್ದಾದ್ಮೇಲೆ ಸೀಸಿಂಗ್ ಮಾಡಕ್ ಬಂದಿರ್ತಾನಲ್ಲ ಅವ್ನು ಏಜೆನ್ಸಿ ಕಡೆ ಹುಡುಗ, ಅವನು ಯಾವ ಏಜೆನ್ಸಿಗೆ ಸಂಬಂಧಪಟ್ಟಿರುವಂತ ವ್ಯಕ್ತಿ ಆಗಿರ್ತಾನೆ, ಆ ಏಜೆನ್ಸಿದು ಅವನ ಹತ್ರ ID ಕಾರ್ಡ್ ಇರ್ಬೇಕು. ಈ 3 ಮಸ್ಟ್ ಅಂಡ್ ಶುಡ್ ನ ನೀವುಗಳು RC ಮಾಲೀಕರುಗಳು ನಿಮ್ ಗಾಡಿ ಹಿಡದಂತ ಸಂದರ್ಭದಲ್ಲಿ ಅವ್ರ ಹತ್ರ ನೀವುಗಳು ಇದನ್ನ ಕೇಳ್ಬೇಕು. ಇದು ನಾನು FB ಗೆ ಹಾಕ್ತೀನಿ, ಅದು ನೀವು ಸದಸ್ಯರಾಗ್ಲಿ ಬಿಡ್ರಿ, ತಿಳ್ಕೊಳ್ಳಿ, ಜಾಗೃತಿ ಮೂಡ್ಲಿ ಅಂತ ಹೇಳ್ತೀನಿ. ಅದನ್ನ ಯಾವ ಡ್ರೈವರ್ಗಳು ಕೂಡ ಕೇಳಲ್ಲ. ಆಮೇಲೆ ಆ ಸೀಸಿಂಗ್ ಮಾಡೋ ಹುಡುಗರುಗಳು ಕೂಡ ಅಷ್ಟೇ, ನಿಮ್ಮ ಹಿಡ್ದಂತ ಸಂದರ್ಭದಲ್ಲಿ ಈ ಪ್ರಕ್ರಿಯೆಗಳನ್ನ ಏನೂ ಮಾಡಲ್ಲ. ಅವರು ನಿಮ್ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ಯಾಕೆಂದ್ರೆ ಅವ್ರು ಗುಂಪುಗಾರಿಕೆ ಮಾಡ್ಕೊಂಡ್ ಬಂದಿರ್ತಾರೆ 5-6 ಜನ. ಹಂಗಾಗಿ ನೀವಲ್ಲಿ ನಿಮ್ಮನ್ನ ಮಿಸ್ ಕಾಡಕ್ಕೂ ಕೂಡ ಬಿಡಲ್ಲ, ಗಾಡಿನ ಕಿತ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆಗ ನಿಮ್ಗೆ ಸಂಘಟನೆ ಗ್ರೂಪ್ಗಳು, ಸಂಘಟನೆ ಸಲಹೆಗಳು ಆಗ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವುಗಳು ಸಂಘ ಸಂಸ್ಥೆಗಳು ಅಂದ್ರೆ ಅವ್ನ್ ಯಾವನೋ ದುಡ್ಡು ಮಾಡ್ತಾನೆ ಬಿಡು, ಅವ್ನ್ ದುಡ್ಡು ಮಾಡ್ಕೊಳಕ್ ನಾವ್ ಯಾಕೆ ಹೋಗ್ಬೇಕು ಬಿಡು ಅಂದ್ರೆ ನಿಮ್ಗಳ ತರ ಅನುಭವಿಸ್ಕೊಂತೀರ. ಇದು ಒಂದು. ಈಗ ನಿಮ್ ಗಾಡಿ ಸೀಸ್ ಆಗೋಗಿದೆ, ಅವ್ನ್ ಶೆಡ್ಗೆ ಎತ್ಕೊಂಡು ಹೋಗ್ಬಿಟ್ಟಿದ. ಶೆಡ್ಗೆ ಎತ್ಕೊಂಡು ಹೋದ್ಮೇಲೆ ಅವ್ನ್ ಹೇಳ್ದ, ನೋಡಪ್ಪ ಅವ್ನ್ ಯಾರೋ ಒಬ್ಬ ಮ್ಯಾನೇಜರ್ ನಂಬರ್ ಕೊಡ್ತೀನಿ, ನೀನ್ ಅವ್ನ ಕಾಂಟ್ಯಾಕ್ಟ್ ಮಾಡ್ಕೋ ಅಂತ ಹೇಳ್ದ. ನೀವು ಅವನ್ನೂ ಕಾಂಟ್ಯಾಕ್ಟ್ ಮಾಡಿದ್ರಿ. ನೀವು ಮಾಡ್ಬೇಕಾಗಿದ್ದ ಕೆಲಸ ಏನು ಅಂದ್ರೆ, ಗಾಡಿ ಸೀಸ್ ಆಗಿ ಶೆಡ್ಗೆ ಎತ್ಕೊಂಡು ಹೋದ್ಮೇಲೆ ನೀವು ಯಾವ ಒಂದು ಫೈನಾನ್ಸ್ ಆಫೀಸ್ ಅಲ್ಲಿ ನಿಮ್ಮ ಗಾಡಿ ಮೇಲೆ ಲೋನ್ ಇರುತ್ತೆ, ಆ ಫೈನಾನ್ಸ್ ಆಫೀಸ್ಗೆ ಹೋಗ್ಬಿಟ್ಟು ಒಂದು ಲೆಟರ್ ನ ಬರ್ಕೊಂಡು ಹೋಗಿ ಕೊಡ್ಬೇಕಾಗಿತ್ತು. ನೋಡಿ ಸರ್, ನಾನು ಕಾರಣಾಂತರದಿಂದ ಈ ತರ EMI ಕಟ್ಟಕ್ ಆಗಿಲ್ಲ, ನನ್ನ ಗಾಡಿನ ಇಂತ ಏಜೆನ್ಸಿ ಅವ್ರು ಬಂದು ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ, ಹಂಗಾಗಿ ನನ್ನ ಗಾಡಿನ ನಾನು ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಂಡ್ ಬರೋದಕ್ಕೆ ನನಗೆ ಕಾಲಾವಕಾಶ ಬೇಕಾಗ್ತದೆ, 15 ದಿನ ಬೇಕು, 2 ತಿಂಗಳು ಬೇಕು. ಅದನ್ನ ನೀವು ಆ ಲೆಟರ್ ಅಲ್ಲಿ ಬರಿಬೇಕು, ಬರೆದು ಆ ಬ್ಯಾಂಕ್ ನವ್ರಿಗೆ ಕೊಡ್ಬೇಕು. ಇದು ಲೀಗಲ್ ಪ್ರೊಸೀಜರ್ ಅಂತ ಕೇಳ್ತಾರೆ. ಬರವಣಿಗೆ ಆ ಲೆಟರ್ ನ ಕೊಟ್ಟಾಗ ಅದ್ರದ್ದೊಂದು ಜೆರಾಕ್ಸ್ ಇಟ್ಕೊಬೇಕು ನೀವು. ಆ ಬ್ಯಾಂಕ್ ಮ್ಯಾನೇಜರ್ ಹತ್ರ ಸೈನ್ ತಗೊಳ್ಬೇಕು. ಬ್ರದರ್, ಈ ಮಾತು ಅನ್ನೋದು ಐತಲ್ಲ, ಈ ಮಾತು ಮತ್ತೆ ಈ ನಂಬಿಕೆ, ಇದೆರಡು ಈಗಿನ ಕಾಲದಲ್ಲಿ ಸತ್ತೋಗ್ಬಿಟ್ಟೈತೆ. ಮಾತು ಮತ್ತೆ ನಂಬಿಕೆ ಇವೆರಡನ್ನೂ ಕೂಡ ಯಾರ ಮೇಲೂ ಇಡಬೇಡಿ. ರೈಟಿಂಗ್ ಅಲ್ಲಿ ಇರ್ಬೇಕು ಏನೇ ಇದ್ರುನು. ನೀವು ಬ್ಯಾಂಕ್ ಹೋಗ್ಬಿಟ್ಟು ಒಂದು ಲೆಟರ್ ನ ಕೊಟ್ಬಿಟ್ಟು ನನಗೆ ಕಾಲಾವಕಾಶ ಬೇಕು, ಯಾವ್ದೇ ಕಾರಣಕ್ಕೂ ಈ ಗಾಡಿನ ನೀವು ಮಾರಾಟ ಮಾಡಬೇಡಿ ಅಂತ ಲೆಟರ್ ಕೊಟ್ಟು ಬಂದಿದ್ರೆ ಇವತ್ತು ನಾನ್ ನಿಮ್ ಪರವಾಗಿ ನಿಂತ್ಕೊಳ್ತಿದ್ದೆ. ಆದ್ರೆ ನೀವೇನ್ ಮಾಡಿದೀರಾ, ಅವ್ನ್ ಯಾರೋ ಏಜೆನ್ಸಿ ಅವ್ನ್ ಯಾವೊಂದೋ ನಂಬರ್ ಕೊಟ್ಟ, ಆ ಎಡಬಿಡಂಗಿ ನನ್ ಮಗನ್ ನೀವು ಫೋನ್ ಮಾಡ್ಕೊಂಡು ಆ ಕೋತಿ ಹಿಡಿಯೋನು ನಿಮ್ಗೆ ಏನೋ ಒಂದು ದಿಕ್ ತಪ್ಪಿಸ್ತಾ. ಈ ದಿಕ್ ತಪ್ಪಿಸಿರೋದ್ರಿಂದ ಏನಾಗಿದೆ, ಗಾಡಿಗಳು ಸೀಸ್ ಆದ್ಮೇಲೆ ಬ್ರದರ್, ಆ ಬ್ಯಾಂಕ್ ಮ್ಯಾನೇಜರ್ಗುನು ಮತ್ತೆ ಈ ಆಟೋ ಮಾಲ್ ಅಂತ ಬರ್ತವೆ, ಈ ಗಾಡಿಗಳನ್ನ ಸೇಲ್ ಮಾಡೋದಕ್ಕೆ ಆಟೋ ಮಾಲ್ ಅಂತ ಕರೀತಾರೆ. ಆ ಆಟೋ ಮಾಲ್ಗಳಲ್ಲಿ ಗಾಡಿಗಳನ್ನ ಏನು ಹರಾಜಿಗೆ ಹಾಕ್ತಾರಲ್ಲ, ಅಲ್ಲಿರೋ ಅಂತವ್ರಿಗೂ ಇವ್ರಿಗೆಲ್ಲ ಬಂದು ಚೈನ್ ಲಿಂಕ್. ಆಮೇಲೆ ಅವ್ರು ಆಲ್ಮೋಸ್ಟ್ ಗಾಡಿಗಳನ್ನ ಮಾರದೆ ಡೀಲರ್ಗಳಿಗೆ. ಆ ಡೀಲರ್ಗಳು ಆ ಆಟೋ ಮಾಲ್ ಅಲ್ಲಿ ಇರೋನ್ ಯಾರು ಮುಖ್ಯಸ್ಥ ಇರ್ತಾನೆ ಅವನು ಕಮಿಷನ್ ಕೊಡ್ತಾನೆ, ಅವನು ಬ್ಯಾಂಕ್ ಮ್ಯಾನೇಜರ್ ಕಮಿಷನ್ ಕೊಡ್ತಾನೆ. ಈ ರೀತಿಲಿ ಕಮಿಷನ್ ಸಿಗುತ್ತೆ ಅಂತ ಆದ್ಮೇಲೆ ನಿಮ್ ಗಾಡಿ ನಿಮಗ್ ಸಿಕ್ಕಿದ್ರೆ ಏನಾಗ್ಬೇಕು, ಅವ್ರು ಪ್ರಾಫಿಟ್ ನೋಡ್ತಾ ಇರ್ತಾರೆ. ಈಗ ಡೀಲರ್ ಏನ್ ಮಾಡಿದಾನೆ, ನಿಮ್ಮ ಗಾಡಿನ ಆಟೋ ಮಾಲ್ ಅಲ್ಲಿ ಎಷ್ಟು ಕೂಗವನೋ, ಅದು ಬೆಲೆ 5 ಲಕ್ಷಕ್ಕೆ ಬೆಲೆ ಬಾಳೋ ಗಾಡಿನ 3 ಲಕ್ಷಕ್ಕೆ ಕೂಗ್ತಾರೆ. ಇವ್ರಿಗೇನು ಯಾರಪ್ಪಂದ್ ಹೋಗ್ಬೇಕು, ಅಯ್ಯೋ ಬಿಡು ಬಾಕಿ ನಾನು ಹೇಳ್ತೀನಿ, ಫುಲ್ ಕೇಳಿಸ್ಕೊ. ಬಾಕಿ ದುಡ್ಡು RC ಓನರ್ ಕಟ್ತಾನೆ, ಹೋದಷ್ಟಕ್ಕೆ ಹೋಗ್ಲಿ ಬಿಡು ಅಂತ ಹೇಳಿ 5 ಲಕ್ಷಕ್ಕೆ ಬೆಲೆ ಬಾಳೋ ಗಾಡಿನ 2.5 ಲಕ್ಷಕ್ಕೆ ಮಾರ್ತಾರೆ. ಅಲ್ಲಿ ಕಮಿಷನ್ ಇವನು ಡೀಲರ್ ಯಾರು ಕೊಡ್ಬೇಕೋ ಅವನು ಕೊಟ್ಕೊಂತಾನೆ. ಈಗ ನಿನ್ನ ಗಾಡಿನ ಯಾರೋ ಒಬ್ಬ ಡೀಲರ್ ತಗೊಂಡಿರ್ತಾನೆ, ಈಗ ನಿನ್ನ ಗಾಡಿ ನಿನ್ ಕೈಯಲ್ಲಿ ಇಲ್ಲ. ಇವಾಗ ನೀನು ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ನೀವ್ ಹಿಂಗೆಲ್ಲಾ ಹೇಳಿದ್ರಿ, ನೀವ್ ಹಿಂಗೆಲ್ಲಾ ಮಾಡಿದ್ರಿ, ನಾನ್ ಹಿಂಗೆಲ್ಲಾ ಮಾಡ್ಕೊಂಡ್ ಬರೋಷ್ಟ್ರಲ್ಲಿ ಹಿಂಗಾಯ್ತು, ಅವತ್ ನೀವ್ ಹೇಳಿದ್ ಎಲ್ಲೋಯ್ತು ಮಾತು ಅಂದ್ರೆ ಈ ಮಾತಿನ ಮೇಲೆ ಏನೂ ನಿಲ್ಲಲ್ಲ ಬ್ರದರ್. ಈಗ ಗಾಡಿ ಸೇಲ್ ಆಗೋಗಿದೆ, ಸೇಲ್ ಆಗೋಗಿರೋದ್ರಿಂದ ನನ್ನ ಪ್ರಕಾರ ಅವ್ನು ಯಾರು ಡೀಲರ್ ತಗೊಂಡಿರ್ತಾನಲ್ಲ, ಅವನು ಆಟೋ ಮಾಲ್ ಕಡೆಯಿಂದ ಎಲ್ಲಾ ಡಾಕ್ಯುಮೆಂಟ್ರಿಗಳನ್ನ ತಗೊಂಡ್ಬಿಟ್ಟಿರ್ತಾನೆ. ಈಗ ನಿಮ್ ಕೈಯಲ್ಲಿ ನಾನು ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲ ನನ್ನ ಹತ್ರನೇ ಇದೆ, ನಿನ್ನ ಹತ್ರನೇ ಇದ್ರೂನು ಆ ಬ್ಯಾಂಕ್ ಅವರು ಅವನು ಡಾಕ್ಯುಮೆಂಟ್ ನ ಕೊಟ್ಟೇ ಕೊಡ್ತಾನೆ. ಒಂದ್ ವೇಳೆ ಬ್ಯಾಂಕ್ ಅವ್ನು ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂದ್ರುನು ಯಾರು ಈ ವ್ಯಕ್ತಿ ನಿಮ್ಮ ಗಾಡಿನ ತಗೊಂಡಿರ್ತಾನಲ್ಲ ಡೀಲರ್,
ಅವನೇ ನಿಮಗ್ ಫೋನ್ ಹಾಕ್ಬಿಟ್ಟು ಬ್ರದರ್ ಡಾಕ್ಯುಮೆಂಟ್ ನಿಮ್ ಹತ್ರ ಒಂದ್ ಸೆಟ್ ಒರಿಜಿನಲ್ ಇದೆಯಲ್ಲ ತಂದ್ ಕೊಡಿ ನಿಮ್ಗೆ ಏನೋ ಅಮೌಂಟ್ ಕೊಡ್ತೀನಿ ಅಂತ ಈಸ್ಕಂತಾರೆ. ನೀವ್ ಗಾಡಿನೇ ಹೋಯ್ತಲ್ಲ ಬಿಡು ಅನ್ಬಿಟ್ಟು ಏನ್ ಮಾಡ್ತೀರಾ, ಡಾಕ್ಯುಮೆಂಟ್ ತಗೊಂಡೋಗಿ ಕೊಟ್ಬಿಡ್ತೀರಾ. ಇಲ್ಲ ನೀವು ಬ್ಯಾಂಕ್ ಹೋಗ್ತೀರಾ, ಬ್ಯಾಂಕ್ ಹೋದಾಗ್ಲಾದ್ರು ಸರಿ ಆ ಮ್ಯಾನೇಜರ್ ಕಾಮನ್ ಆಗಿ ಕೇಳ್ತಾನೆ, ಇಲ್ಲಾಂದ್ರೆ ಅವರೇ ಒಂದ್ ಸೆಟ್ ಕೊಟ್ಟೆ ಕೊಡ್ತಾರೆ ಡಾಕ್ಯುಮೆಂಟ್ ನ. ಆಮೇಲೆ ನೀವು ಇವಾಗ ಬಿಡು ಗಾಡಿ ಸೀಸ್ ಆಗೋಯ್ತು, ಬ್ಯಾಂಕ್ ಅವರು ಏನೋ ನಮ್ಗೆ ಹಿಂಗ್ ಮೋಸ ಮಾಡ್ಬಿಟ್ರಲ್ಲ ಅಂತ ನೀವು ತೆಪ್ಪಗೆ ಇದ್ಬಿಡ್ತೀರಾ ಅಂತ ಅನ್ಕೊಳ್ಳಿ. ಹೌದು, 1 ವರ್ಷನೋ 1.5 ವರ್ಷನೋ ಆದ್ಮೇಲೆ ನಿಮ್ಗೊಂದು ನೋಟಿಸ್ ಬರ್ತದೆ, ಲೀಗಲ್ ನೋಟಿಸ್. ನೀನು ಬ್ಯಾಲೆನ್ಸ್ ಈ ಗಾಡಿ ಮೇಲೆ ಲೋನ್ ಮೇಲೆ ತಗೊಂಡಿದ್ಯಾ, ಇಷ್ಟು ಬ್ಯಾಲೆನ್ಸ್ ನೀನ್ ಕಟ್ಬೇಕು, ಗಾಡಿನ ಇಂಥವ್ರಿಗೆ ಇಷ್ಟಕ್ ಮಾರಾಟ ಮಾಡಿದೀವಿ, ನೀನು ಬ್ಯಾಲೆನ್ಸ್ ಅಮೌಂಟ್ ಇದನ್ನ ಕಟ್ಲೇಬೇಕು ಅಂತ ನೋಟಿಸ್ ಕೊಡ್ತಾರೆ. ನೀನ್ ಅಮೌಂಟ್ ಕಟ್ಟಿಲ್ಲ ಅಂದ್ರೆ ಲಾಯರ್ ಬಂದು ನಿನಗೆ ಲೀಗಲ್ ನೋಟಿಸ್ ಕಳಿಸ್ತಾರೆ. ಆಗ ನೀನ್ ಅಮೌಂಟ್ ಕಟ್ಲಿಲ್ಲ ಅಂದ್ರೆ ನಿನ್ ಮೇಲೆ ಕಾನೂನಾತ್ಮಕವಾಗಿ ಬ್ಯಾಂಕ್ ಅವರು ಕ್ರಮ ತಗಂತಾರೆ. ಆಮೇಲೆ ನೀನ್ ಹೋಗ್ಬಿಟ್ಟು ಏನ್ ಮಾಡ್ಬೇಕು, ಅದ್ರಲ್ಲಿ ಏನಿರುತ್ತೋ ಸೆಟ್ಲ್ಮೆಂಟ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳೇಬೇಕಾದ ಅನಿವಾರ್ಯತೆ ನಿನಗ್ ಬಂದೇ ಬರುತ್ತೆ. ಈ ಒಂದು ಪ್ರೊಸೀಜರ್ ಗಳಿದಾವೆ. ಈಗ ನೀನ್ ಕೇಳ್ಬೋದು, ಸರ್ ಗಾಡಿ ಹಿಡಿಯೋ ಟೈಮಲ್ಲಿ ನಂಗೆ ಸೀಸಿಂಗ್ ಲೆಟರ್ ಕೊಟ್ಟಿಲ್ಲ, ನೀವ್ ಹೇಳ್ದಂಗೆ ಇನ್ವೈಟ್ರಿ ಮಾಡಿಲ್ಲ, ನನಗೆ ಮಾಹಿತಿನೇ ಕೊಡ್ದಂಗ್ ಗಾಡಿ ಮಾರ್ಬಿಟ್ಟವ್ರೆ, ಇಲ್ಲ ಸರ್ ನಾನು ಇವ್ರನ್ನ ಬಿಡೋದೇ ಇಲ್ಲ ಸರ್ ಅಂತ ನೀನ್ ಅನ್ಬೋದು. ಇವ್ರನ್ನ ನೀನ್ ಏನೂ ಮಾಡ್ಕೊಳಕ್ ಬರಲ್ಲ. ಯಾಕೆ ಅಂದ್ರೆ ಕನ್ಸೂಮರ್ ಕೋರ್ಟ್ಗೆ ಹೋಗಿ ಕೇಸ್ ಹಾಕ್ತೀನಿ ಅಂದ್ರೆ ಲಾಯರ್ ಕೇಳೋ ಫೀಸ್ ನೀನ್ ಕೊಡಲ್ಲ. ಕನ್ಸೂಮರ್ ಕೋರ್ಟ್ಗೆ ಹೋಗಿ ಕೇಸ್ ಹಾಕ್ತೀನಿ ಅಂದ್ರೆ ಈ ಬ್ಯಾಂಕ್ನವ್ರದ್ದು ಬ್ರಾಂಚ್ಗಳು ಬೆಂಗಳೂರಿನಲ್ಲೋ ಕರ್ನಾಟಕದಲ್ಲೋ ಇರಲ್ಲ, ಇವ್ರದೆಲ್ಲ ಬಂದು ತಮಿಳ್ನಾಡು, ಚೆನ್ನೈ, ಈ ತರ ಎಲ್ಲೆಲ್ಲೋ ಬೇರೆ ಬೇರೆ ಅದರ್ ಸ್ಟೇಟ್ ಅಲ್ಲಿ ಇರ್ತವೆ. ಇವ್ರಗಳ ಜೊತೆ ಗುದ್ದಾಡೋದು ಒಂದೇ, ಹಮ್ಮಿಕಂಡ್ ಇದ್ಬಿಡೋದು ಒಂದೇ ಅನ್ನೋ ತರ ಅನ್ನಿಸ್ಬಿಡ್ತದ ಆ ಟೈಮಲ್ಲಿ. ಈ ತರ ಇದೆ. ಈಗ ನಿನ್ ಗಾಡಿ ನಿನ್ ಕೈಯಲ್ಲಿ ಇಲ್ಲ ಬ್ರದರ್, ಬಿಟ್ಬಿಡು ಇನ್ ಗಾಡಿ ಚಿಂತೆ, ಬ್ಯಾಂಕ್ ಹೋಗ್ಬಿಟ್ಟು ನಿಂದು ಬ್ಯಾಲೆನ್ಸ್ ಎಷ್ಟಿದೆ ಅಂತ ಫಸ್ಟ್ ಕೇಳ್ಕೊ. ಇಷ್ಟಿದೆ ಅಂತ ಹೇಳಿದ್ರೆ ಹೆಂಗಾದ್ರೂ ಮಾಡಿ ಸೆಟ್ಲ್ಮೆಂಟ್ ಮಾಡ್ಕೊಂಡು NOC ತಗೋ. ಇಲ್ಲ ಅಂದ್ರೆ ನಿನ್ಗೆ ಇದು ಇವತ್ತಲ್ಲ ನಾಳೆ ನಿನಗ್ ಸಮಸ್ಯೆ ಬರ್ತದೆ. ಆಮೇಲೆ ನಿನ್ ಗಾಡಿ ತಗೊಳ್ಬೇಕಾದ್ರೆ ನಿಂಗೆ ಶೂರಿಟಿ ಕೊಟ್ಟಿರ್ತಾರಲ್ಲ, ಅವ್ರನ್ನಂತೂ ಇಂಡಿ ಇಪ್ಪೆಕಾಯಿ ಮಾಡ್ತಾ ಇರ್ತಾರೆ. ಈ ತರ ಇದೆಯಪ್ಪ. ಇನ್ನೇನ್ ಕ್ಲಾರಿಟಿ ಬೇಕು ನಿನ್ಗೆ? ಅದೇ ಒಂದು ಇವಾಗ ನೀವ್ ಹೇಳಿದೆಲ್ಲ ಕರೆಕ್ಟ್ ಆಗಿದೆ. ನೀವ್ ಹೇಳಿದೆಲ್ಲ ನಾನು ಗಾಡಿ ಸೀಸ್ ಆದ್ಮೇಲೆ ನಾನು ತಿಳ್ಕೊಂಡಿದ್ದೆ ಅಣ್ಣ ಅದೆಲ್ಲ ಮ್ಯಾಟ್ರು. ನೋಡೋಣ ಏನ್ ಮಾಡ್ಬೋದು ಅಂತ ಕೇಳೋದ್ ನಿಮ್ಗ್ ಮಾಡಿದೆ ಅಷ್ಟ. ಇರದೇ ಇದು. ನೀವ್ ಹೇಳಿದ್ ನಿಜ ಬಿಡಿ ಅಣ್ಣ, ನೀವ್ ಹೇಳಿದೆಲ್ಲ ನನ್ಗೆ ಅರ್ಥ ಆಯ್ತಣ್ಣ. ನಾನು ಅದು ಮುಂಚೆನೂ ನಾನು ತಿಳ್ಕೊಂಡಿದ್ರೆ ಇವತ್ ಸರಿ ಆಗೋದು ಅಂತ ಅಷ್ಟೇ. ಏನಕ್ಕೆ ಡ್ರೈವರ್ಸ್ ಗಳು ಸಂಘಟನೆಗಳಲ್ಲಿ ಇರ್ರಿ ಅಂತ ಹೇಳ್ತೀವಿ ಅಂದ್ರೆ, ಸಮಸ್ಯೆಗಳು ಬಂದಾಗ ಅಟ್ಲೀಸ್ಟ್ ಎಷ್ಟೋ ಜನಕ್ಕೆ ನಾವ್ ಏನ್ ಮಾಡ್ಕೊಳ್ಬೇಕು ಅನ್ನೋದು. ಇಲ್ಲ ಅಣ್ಣ, ಒಂದ್ಸಲಿ ನಿಮ್ದು ವಿಡಿಯೋ ನೋಡಿ ನಾನು ಒಂದ್ಸತಿ ಫೋನ್ ಮಾಡಿದೆ ಅಣ್ಣ, ನಾನ್ ನಿಮ್ಗೆ ಈ ತರ ಸೇರ್ಕೋಬೇಕು ಅಂತ. ಹೌದೌದು, ನಾನು ಹೇಳ್ತೀನಿ ಕೇಳಿ. ನನ್ನ ಸಂಘಟನೆ ಬಂದ್ ಮೆಂಬರ್ ಆದ್ರ ನನ್ ಮೊಬೈಲ್ ಅಲ್ಲಿ ನಂಬರ್ ಸೇವ್ ಆಗುತ್ತೆ. ನನಗ್ ಸೇವ್ ಆದ್ಮೇಲೆ ಮೆಂಬರ್ ಗಳು ಮಾಡಿದ್ರೆ ನಾನು ಖಂಡಿತ ಅವ್ರಿಗೆ ರಿಪ್ಲೈ ಮಾಡೇ ಮಾಡ್ತೀನಿ. ಗೊತ್ತಾಯ್ತಣ್ಣ. ಅನ್ನೋನ್ ನಂಬರ್ ಗಳು ನಾನ್ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಅಷ್ಟೇ. ಸರಿ ಅಣ್ಣ, ನೋಡೋಣ ಏನ್ ಮಾಡೋದು ಅಂತ ಯೋಚನೆ ನನಗೆ. ಅದೇ ಏನು ಮಾಡಕ್ ಬರಲ್ಲಪ್ಪ. ನೀನ್ ಬ್ಯಾಂಕ್ ಮ್ಯಾನೇಜರ್ ಹೋಗಿ ಭೇಟಿ ಮಾಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಇನ್ ಎಷ್ಟು ಬ್ಯಾಲೆನ್ಸ್ ಅಮೌಂಟ್ ಕಟ್ಬೇಕೋ ಕಟ್ಟಿ NOC ತಗೊಂಡ್ರೆ ಬಚಾವ್ ನೀನು. ಅಷ್ಟೇ. ಅದ್ ಬಿಟ್ರೆ ನೀನ್ ಏನ್ ಸೈಕಲ್ ಹೊಡೆದ್ರು ಏನು ಯೂಸ್ ಇಲ್ಲ. ಸರಿ ಅಣ್ಣ, ಆಯ್ತು. ನೋಡ್ ಫೋನ್ ಮಾಡ್ತೀನಿ ಅಣ್ಣ ಮತ್ತೆ. ಇದನ್ನ ಈ ಆಡಿಯೋನ ಅಪ್ಲೋಡ್ ಮಾಡ್ತೀನಿ FB. ಸರಿ ಅಣ್ಣ, ಆಯ್ತು ಮಾಡ್ಸಿ. ಬೇರೆ ಡ್ರೈವರ್ಗಳು ಗೊತ್ತಾಯ್ತು ಅಣ್ಣ, ಅದಕ್ಕೋಸ್ಕರ ನಾನು ಇದ್ ಮಾಡಿದಣ್ಣ ಇದು ನಿಮ್ಗೆ. ನೋಡೋಣ, ನಿಮ್ಗೆ ಫೋನ್ ಮಾಡ್ತೀನಿ ಅಣ್ಣ ಮತ್ತೆ ಏನಾಗುತ್ತೆ ಅಂತ ನೋಡ್ಬಿಟ್ಟು. ಈ ತರ ತುಂಬಾ ಜನ ಮಾಡ್ತಾ ಇರ್ತಾರೆ. ನಾನು ಅಟ್ಲೀಸ್ಟ್ ತಿಳ್ಕೊಳ್ಳಿ, ಒಂದ್ ಜಾಗೃತಿ ಮೂಡಿಸ್ಕೊಳ್ಳಿ ಅಂತ FB ಆಡಿಯೋಗಳು ಹಾಕ್ತಾ ಇರ್ತೀನಿ. ಗೊತ್ತಾಯ್ತು ಅಣ್ಣ. ಓಕೆ ಬ್ರದರ್, ಸರಿ ಅಣ್ಣ, ಆಯ್ತು.